ಅಯೋಧ್ಯೆಯಲ್ಲಿ ಕ್ಷಣ ಕ್ಷಣಕ್ಕೂ ಸಂಭ್ರಮ ಸಡಗರ ಹೆಚ್ಚಾಗ್ತಾ ಇದೆ. ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ. ಈ ಮಧ್ಯೆ ದೇಶದ ಮೂಲೆ ಮೂಲೆಯಿಂದ ಗಣ್ಯರು ರಾಮನೂರಿಗೆ ಈಗಾಗಲೇ ಪ್ರಯಾಣವನ್ನ ಬೆಳೆಸಿದ್ದಾರೆ. ರಾಜ್ಯದಿಂದಾನೂ ಕೂಡ ಹಲವು ಗಣ್ಯರು ಭೇಟಿಯನ್ನ ಕೊಟ್ಟಿದ್ದಾರೆ. ಮೈಸೂರಿನ ರಾಜವಂಶಸ್ಥರಾಗಿರುವಂತಹ ಯದುವೀರ್ ಕೃಷ್ಣರಾಜ ಒಡೆಯರ್ ಹಾಗೆ ಅವರ ಪತ್ನಿ ತ್ರಿಷಿಕಾ ಅವರು ಕೂಡ ಅಯೋಧ್ಯೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಅವರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ರಾಮಲಲ್ಲನ ದರ್ಶನಕ್ಕೆ ದೇಶ ವಿದೇಶದಿಂದ ಭಕ್ತರು ಹರಿದು ಬರ್ತಾ ಇದ್ದಾರೆ. ಈಗ ನಮ್ಮ ರಾಜ್ಯದಿಂದ ನಮ್ಮ ರಾಜರು ಕೂಡ ಬಂದಿದ್ದಾರೆ, ಮೈಸೂರಿನ ರಾಜರು. ಅವ್ರನ್ನು ಕೂಡ ನಾವು ಮಾತಾಡಿಸ್ತಾ ಹೋಗ್ತೀವಿ. ಇವತ್ತು ದರ್ಶನಕ್ಕೆ ಬಂದಿದ್ದೀರಿ, ರಾಮಲಲ್ಲನ ದರ್ಶನಕ್ಕೋಸ್ಕರ. ಹೇಗೆ ಅನ್ನಿಸ್ತಿದೆ ಸರ್? ಒಂದು ಐತಿಹಾಸಿಕ ಕ್ಷಣ ನಮ್ಮ ಇಡೀ ದೇಶಕ್ಕೆ. ಮತ್ತು ನಮ್ಮ ಮೈಸೂರಿನಿಂದಾನೇ ವಿಗ್ರಹ ಎಲ್ಲ ಕೆತ್ತಿರೋದು ಅರುಣ್ ಮೈಸೂರಿಂದಾನೆ. ಇದೆಲ್ಲ ಬಹಳ ಐತಿಹಾಸಿಕ ಸಂಬಂಧ ಮತ್ತು ಒಂದು ಇಡೀ ದೇಶಕ್ಕೆ ಒಂದು ಸಂಭ್ರಮ ಅಂತ ಹೇಳ್ಬೋದು. ಮತ್ತೆ ಎಲ್ಲರೂ ಸಂತೋಷದಿಂದ ಇಲ್ಲಿ ಭಾಗವಹಿಸಿದ್ದಾರೆ ಮತ್ತು ನಮಗೂ ಇದರಲ್ಲಿ ಕಾರ್ಯಕ್ರಮದ ಇದರಲ್ಲಿ ಒಂದು ಪಾತ್ರವಾಗೋದು ನಿಜವಾಗ್ಲೂ ನನ್ನ ಸೌಭಾಗ್ಯ. ರಾಜರೇ, ಮೊದಲನೇದಾಗಿ ನಮ್ಗೂನು ಈ ಕರ್ನಾಟಕಕ್ಕೂ ಇಲ್ಲಿಗೂ ತುಂಬಾನೇ ಬಾಂಧವ್ಯ ಇರುವಂತದ್ದು. ಯಾಕಂತಂದ್ರೆ ಅಡಿಗಲ್ಲಿನಿಂದ ಹಿಡಿದು ವಿಗ್ರಹ ತನಕ ಕನ್ನಡದ್ದು, ಕರ್ನಾಟಕದ್ದು, ಇದ್ರ ಬಗ್ಗೆ ಹೆಂಗಿದೆ? ಎಲ್ಲ ಸಂತೋಷ ಪಡಬೇಕಾಗಿದೆ. ಇಂಥ ಒಂದು ನಿಕಟವಾದ ಸಂಬಂಧ ಇದೆ ಈ ಕಾರ್ಯಕ್ರಮಕ್ಕೂ ಮತ್ತು ದೇವಸ್ಥಾನಕ್ಕೂ. ಎಲ್ಲ ಸಂತೋಷ ಪಡೆಯುವಂಥದ್ದು ವಿಷಯ. ಅದರ ಜೊತೆಗೆ ಇಡೀ ದೇಶಕ್ಕೆ ಇದು ಒಂದು ಐತಿಹಾಸಿಕ ಕ್ಷಣ. ಅದಕ್ಕಾಗಿ ನಾವೆಲ್ಲ ಭಾರತೀಯರು ಬಹಳ ಸಂತೋಷದಿಂದ ಭಾಗವಹಿಸಬೇಕಾಗಿದೆ ಮತ್ತು ವೀಕ್ಷಿಸಬೇಕಾಗಿದೆ. ಉತ್ತರದಲ್ಲಿ ನಮ್ಗೆ ರಾಮ, ದಕ್ಷಿಣದಲ್ಲಿ ನಮ್ಮ ಹನುಮ, ಕಿಷ್ಕಿಂದೆ, ಎಲ್ಲೂ ಕೂಡ ಇದೇ ರೀತಿಯ ಅಭಿವೃದ್ಧಿ ಆಗ್ಬೇಕಾಗಿದೆ, ಮಂದಿರ ಆಗ್ಬೇಕಾಗಿದೆ. ಇದ್ರ ಬಗ್ಗೆ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಆ ಕ್ಷೇತ್ರನೂ ಕೂಡ ರಾಮ್ ರೂಟನ್ನೇ ಅಂದ್ರೆ ಲಂಕಕ್ಕೆ ಹೋಗಿ ಪುನಃ ಬಂದಿರುವ ದಾರಿ, ಅದನ್ನು ಕೂಡ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಭಕ್ತಾದಿಗಳಿಗೆ ಅದನ್ನು ಕೂಡ ಲಭ್ಯವಾಗುತ್ತೆ ಅಂತ ಹೇಳಲಾಗಿದೆ. ಬೆಳಗ್ಗೆ ಒಂದು ಸಮಯದ ಸ್ವಲ್ಪ ದಿನದಾದ ನಂತರ ಆಗತ್ತೆ ಅಂತ ನಮ್ಗೆಲ್ಲರ ಒಂದು ಆಸೆ. ಇಲ್ಲಿ ಬರುವಂತಹ ನಮ್ಮ ಭಕ್ತರಿಗೆ, ಅದು ಕರ್ನಾಟಕದವರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರ್ತೀನಿ. ಅದರ ಜೊತೆಗೆ ಸದಾ ನಮ್ಮ ಪ್ರಾರ್ಥನೆ ಎಲ್ಲರ ನಮ್ಮ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಎಲ್ಲರ ಒಳ್ಳೆ ಆರೋಗ್ಯ ಅಭಿವೃದ್ಧಿಯನ್ನು ದಯಪಾಲಿಸಲಿ ಅಂತ ಶ್ರೀರಾಮ್ಲಲ್ಲಿ ಪ್ರಾರ್ಥನೆ. ಇದಿಷ್ಟು ಒಡೆಯರವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಕೆ ಜೊತೆ ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ಇನ್ನು ರಾಮಲಲ್ಲನ ದರ್ಶನಕ್ಕೋಸ್ಕರ ನಮ್ಮ ಮೈಸೂರಿನ ಒಡೆಯರವರು ಬಂದಿದ್ದಾರೆ, ಮತ್ತೆ ಅವರ ಪತ್ನಿ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನು ಕೂಡ ನಾವು ಮಾತಾಡಿಸ್ತಾ ಹೋಗ್ತೀವಿ. ಮೇಡಮ್, ಇವತ್ತು ದರ್ಶನಕ್ಕೋಸ್ಕರ ಬಂದಿದ್ದೀರಾ, ರಾಮಲಲ್ಲನ ದರ್ಶನಕ್ಕೋಸ್ಕರ. ಹೇಗೆ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತದೆ. ರಾಮ್ ಕೃಪಾ ನನ್ ಬರೀ ಕೈ ಜೋಡಿಸ್ತೀನಿ, ಏನು ಹೇಳಕ್ಕೆ ಆಗಲ್ಲ. ತುಂಬಾ ಎಮೋಷನಲ್ ಇದೀವಿ. ಕೇವಲ ದೇಶ ಅಲ್ಲ, ವಿದೇಶದಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ. ಇಲ್ಲಿಗೆ ನೀವು ಕೂಡ ಬಂದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಈ ವೈಭವನ ನೋಡಿ? ಅದು ಹೇಳಕ್ಕೆ ಆಗಲ್ಲ. ರಾಮ್ ಕೃಪಾ ನನ್ ಅಷ್ಟೇ. ತುಂಬಾ ಎಮೋಷನಲ್ ಇದೀವಿ ಅಷ್ಟೇ. ಇದು ತುಂಬಾ ದೊಡ್ಡ ದಿನ ನಮ್ಗೆಲ್ಲರಿಗೂ. ಇಲ್ಲಿ ಬಂದು ರಾಮ್ಜಿ ನೋಡಕ್ಕೆ ನನ್ಗೆ ತುಂಬಾ ಆಸೆ ಇತ್ತು. ನಾನು ಮಾಡ್ತೀನಿ. ಇನ್ನ ಇಲ್ಲಿ ಬಳಕೆ ಆಗ್ತಿರುವಂತಹ, ಇಲ್ಲಿ ಇರುವಂತಹ ಪ್ರತಿಷ್ಠಾಪನೆ ಆಗ್ತಿರುವಂತಹ ವಿಗ್ರಹ ಕೂಡ ಕರ್ನಾಟಕದ್ದು ಮತ್ತೆ ಕನ್ನಡಿಗರ ಶಿಲ್ಪಿಯಿಂದ ಆಗಿರುವಂತದ್ದು. ಅದು ತುಂಬಾ ಹೆಮ್ಮೆ. ಅಂಡ್ ನಾನು ಎಲ್ಲ ಕಡೆ ರಾಮ್ಜಿ ಕೈ ಜೋಡಿಸ್ತೀವಿ. ಅಂಡ್ ಅದು ರಾಮ್ಜಿ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅದು ಪ್ರಾರ್ಥಿಸುತ್ತೇವೆ. ಇಷ್ಟು ಮಹಾರಾಣಿಯವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಕೆ ಜೊತೆ ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವು ಗಂಟೆಗಳಷ್ಟೇ ಬಾಕಿ ಇರುವುದು. ಸಂಭ್ರಮ, ಸಡಗರ, ಖುಷಿ ಎಲ್ಲರಲ್ಲೂ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮ ಬಹಳ ಜೋರಾಗಿದೆ. ಧಾರ್ಮಿಕ ವಿಧಿವಿಧಾನಗಳು ಆರಂಭ ಆಗಿದೆ. ಕೇವಲ ಅಯೋಧ್ಯೆ ಮಾತ್ರ ಅಲ್ಲ, ಅಯೋಧ್ಯೆಗೆ ರಾಮ ಇವತ್ತು ವಾಪಸ್ ಬರ್ತಾ ಇದ್ದ ಹಾಗೆ 496 ವರ್ಷಗಳ ಬಳಿಕ, ಸುದೀರ್ಘ ವನವಾಸದ ಬಳಿಕ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿರೋದು. ರಾಜ್ಯದಲ್ಲೂ ಕೂಡ ಎಲ್ಲ ದೇವಾಲಯಗಳಲ್ಲಿ, ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ರಾಜ್ಯದಲ್ಲೂ ಬೇರೆ ಬೇರೆ ಭಾಗಗಳಲ್ಲಿ, ಗಲ್ಲಿಗಳಲ್ಲಿ ಶ್ರೀರಾಮನ ಸ್ಮರಣೆ ಕೇಳಿ ಬರ್ತಾ ಇದೆ. ದೇಶದಾದ್ಯಂತ ಸಂಭ್ರಮ ಸಡಗರ ರಾಮನೂರಿನಲ್ಲಿ ನಡೀತಾ ಇರುವಂತಹ ಈ ರಾಜ ವೈಭವದ ಕಾರಣಕ್ಕಾಗಿ
ಸರ್ವಂ ರಾಮಮಯಂ ಅನ್ನುವಂತಹ ಸನ್ನಿವೇಶ ಸದ್ಯ ನಿರ್ಮಾಣವಾಗಿದೆ. ಒಂದ್ ಕಡೆ ರಾಮನ ಊರಿನಲ್ಲಿ ರಾಜವೈಭವದ ಸಂಭ್ರಮ ಮನೆ ಮಾಡಿದ್ರೆ ಮತ್ತೊಂದ್ ಕಡೆಗೆ ಗಲಾಟೆ ನಡೆದು ಹೋಗಿದೆ. ಮೈಸೂರಿನ ಹಾರೋಹಳ್ಳಿಯಲ್ಲಿ ಗಲಾಟೆ ನಡೆದು ಹೋಗಿದೆ. ಹಾರೋಹಳ್ಳಿಯಲ್ಲಿ ರಾಮಮೂರ್ತಿ ಸಿಕ್ಕಂತಹ ಸ್ಥಳಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಭೇಟಿಯನ್ನ ಕೊಟ್ಟಿದ್ರು. ಆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಅಲ್ಲಿದ್ದಂತಹ ಕೆಲವರು ಮುತ್ತಿಗೆಯನ್ನ ಹಾಕಿದ್ದಾರೆ. ರಾಮಲಲ್ಲಾ ಮೂರ್ತಿಯ ಕಲ್ಲು ಸಿಕ್ಕಂತಹ ಸ್ಥಳದಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸುವುದಕ್ಕೆ ಅಂತ ಹೇಳಿ ಅಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆಗೆ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಭೂಮಿ ಪೂಜೆಗೆ ಬಂದಿದ್ದಂತಹ ಸಂಸದರ ವಿರುದ್ಧ ಅಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ದಲಿತ ವಿರೋಧಿ ಅಂತ ಹೇಳಿ ಪ್ರತಾಪ್ ಸಿಂಹ ವಿರುದ್ಧ ಘೋಷಣೆಯನ್ನ ಕೂಗಿ ಕಿಡಿಕಾರಿದ್ದಾರೆ ಅಲ್ಲಿದ್ದಂತಹ ಜನ. ಈ ವಿರೋಧದ ಹಿನ್ನೆಲೆಯಲ್ಲಿ ಸ್ಥಳದಿಂದ ವಾಪಸ್ ತೆರಳಿದ್ರು ಸಂಸದ ಪ್ರತಾಪ್ ಸಿಂಹ. ಮೈಸೂರಿನ ಹಾರೋಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ರಾಮನ ಮಂದಿರ ಸಿಕ್ಕಂತಹ ಜಾಗ ಏನಿದೆ, ರಾಮನ ವಿಗ್ರಹ ಸಿಕ್ಕಂತಹ ಜಾಗ ಏನಿದೆ, ಆ ಜಾಗದಲ್ಲಿ ಮಂದಿರ ನಿರ್ಮಾಣಕ್ಕೆ ಅಂತ ಹೇಳಿ ಭೂಮಿ ಪೂಜೆಗೆ ಅಂತ ಹೇಳಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಆಗಮಿಸಿರ್ತಾರೆ. ಆ ಸಂದರ್ಭದಲ್ಲಿ ಇಂಥದ್ದೊಂದು ಗಲಾಟೆ ನಡೆದು ಹೋಗಿದೆ. ಇನ್ನು ಇದೆಲ್ಲದರ ಮಧ್ಯೆ ರಾಮನೂರಿನಲ್ಲಿ ರಾಮ ವೈಭವ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನ್ಯೂಸ್ ಫಸ್ಟ್ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ನಾನ್ ಸ್ಟಾಪ್ ಕವರೇಜ್ನಲ್ಲಿ ಅಯೋಧ್ಯೆಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ಅಲ್ಲಾಗ್ತಾ ಇರುವಂತಹ ಧಾರ್ಮಿಕ ವಿಧಿವಿಧಾನ, ಅಲ್ಲಿನ ಕಾಣ್ತಾ ಇರುವಂತಹ ಸಂಭ್ರಮ ಸಡಗರದ ದೃಶ್ಯಗಳನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ಈಗಾಗಲೇ ಪ್ರತಿಷ್ಠಾಪನೆಗೊಂಡಿರುವಂತಹ ರಾಮಲಲ್ಲಾನ ಮೂರ್ತಿಗೆ ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇರೋದು. ಇವತ್ತು ಬೆಳಗ್ಗಿನಿಂದಲೂ ಕೂಡ ಸಾಕಷ್ಟು ಮಂದಿ ಗಣ್ಯರು, ವಿಶೇಷ ಆಹ್ವಾನಿತರು ಅಯೋಧ್ಯೆಯತ್ತ ಈಗಾಗಲೇ ಧಾವಿಸಿದ್ದಾರೆ. ಅವರು ಅಯೋಧ್ಯೆಯ ರಾಮ ಮಂದಿರದತ್ತ ಆಗಮಿಸುತ್ತಿದ್ದಾರೆ. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಇಡೀ ಅಯೋಧ್ಯೆ ಸಂಪೂರ್ಣವಾಗಿ ಸುಂದರವಾದಂತಹ ಹೂಗಳಿಂದ ಅಲಂಕೃತಗೊಂಡಿದೆ. ಶ್ರೀರಾಮನ ಆಗಮನಕ್ಕಾಗಿ ಸಕಲ ರೀತಿಯಲ್ಲಿ ಸಿದ್ಧವಾಗಿದೆ. ಪುಷ್ಪಗಳಿಂದ ಸಿಂಗಾರಗೊಂಡಂತಹ ಅಯೋಧ್ಯ ನಗರಿ. ಮತ್ತೊಂದು ಕಡೆ ಭಕ್ತರಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಗಲ್ಲಿ ಗಲ್ಲಿಯಲ್ಲೂ ರಾಮನಾಮದ ಸ್ಮರಣೆ ಕೇಳಿಬರ್ತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಜಪ ಮಾರ್ಧನಿಸ್ತಾ ಇದೆ. ನಾನ್ ಸ್ಟಾಪ್ ಕವರೇಜ್ನಲ್ಲಿ ನ್ಯೂಸ್ ಫಸ್ಟ್ನಲ್ಲಿ ನೀವು ಅಯೋಧ್ಯೆಯಲ್ಲಾಗ್ತಾ ಇರುವಂತಹ ಕ್ಷಣ ಕ್ಷಣದ ಬೆಳವಣಿಗೆಗಳು, ಜೊತೆಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ, ದೇಶದ ವಿವಿಧ ಭಾಗಗಳಲ್ಲಿ
ಇವತ್ತಿನ ಈ ಒಂದು ಐತಿಹಾಸಿಕ ದಿನ ಯಾವ ರೀತಿಯಾದಂತಹ ಸಂಭ್ರಮ ಸಡಗರ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.